Module number 1.12.01. Topic name: National Skill Qualification Framework. ಹಲೋ ಶಿಕ್ಷಕರೇ, ಇಂದು ನಾವು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿನ NSQF ಬಗ್ಗೆ ಕಲಿಯುತ್ತೇವೆ. ಉದ್ದೇಶಗಳ ಭಾಗವಾಗಿ ಪಾಠದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: NSQF ಅನ್ನು ವಿವರಿಸಿ, NSQFನ ಉದ್ದೇಶಗಳು ಮತ್ತು ಪ್ರಮುಖ ಅಂಶಗಳನ್ನು ತಿಳಿಸಿ, NSQF ಮಟ್ಟಗಳು ಮತ್ತು ಅವುಗಳ ವಿವರಣೆಗಳನ್ನು ಪಟ್ಟಿ ಮಾಡಿ ಮತ್ತು ತಿಳಿಸಿ, ವೃತ್ತಿಪರ ತರಬೇತಿಯಲ್ಲಿ NSQF ಅನುಷ್ಠಾನದ ವಿಧಾನವನ್ನು ತಿಳಿಸಿ, QP ಮತ್ತು NOS ಅನ್ನು ವಿವರಿಸಿ. ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು NSQF ಜ್ಞಾನ, ಕೌಶಲ್ಯ ಮತ್ತು ಯೋಗ್ಯತೆಯ ಮಟ್ಟಗಳ ಸರಣಿಯ ಪ್ರಕಾರ ಎಲ್ಲ ಅರ್ಹತೆಗಳನ್ನು ಸಂಘಟಿಸುವ ಸಾಮರ್ಥ್ಯ ಆಧಾರಿತ ಚೌಕಟ್ಟಾಗಿದೆ. ಈ ಅಧ್ಯಯನವನ್ನು ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯ ಭಾಗದಲ್ಲಿ ನಾವು ಅಧ್ಯಯನ ಮಾಡುತ್ತೇವೆ NSQFನ ಪರಿಚಯ, ಇದರ ಉದ್ದೇಶ ಮತ್ತು ಪ್ರಮುಖ ಅಂಶ, NSQFನ ವಿವಿಧ ಹಂತಗಳು, ವೃತ್ತಿಪರ ತರಬೇತಿಯಲ್ಲಿ NSQF ಅನುಷ್ಠಾನದ ವಿಧಾನ, ಮತ್ತು ಎರಡನೆಯ ಭಾಗದಲ್ಲಿ ನಾವು ಅರ್ಹತಾ ಪ್ಯಾಕ್ QP ಮತ್ತು NOS ಬಗ್ಗೆ ಅಧ್ಯಯನ ಮಾಡುತ್ತೇವೆ. ಭಾಗ 1ರೊಂದಿಗೆ ಪ್ರಾರಂಭಿಸೋಣ. ಈ ಭಾಗದಲ್ಲಿ ನಾವು NSQFನ ಪರಿಚಯ, ಅದರ ಉದ್ದೇಶ, NSQFನ ವಿವಿಧ ಹಂತಗಳು ಮತ್ತು ವೃತ್ತಿಪರ ತರಬೇತಿಯಲ್ಲಿ NSQF ಅನುಷ್ಠಾನದ ವಿಧಾನದ ಬಗ್ಗೆ ಅಧ್ಯಯನ ಮಾಡುತ್ತೇವೆ. NSQFನ ಉದ್ದೇಶಗಳು ಈ ಕೆಳಗಿನವುಗಳನ್ನು ಮಾಡುವ ಚೌಕಟ್ಟನ್ನು ಒದಗಿಸುವುದು. ಪಾಯಿಂಟ್ 1, ಭಾರತೀಯ ಶಿಕ್ಷಣ ಮತ್ತು ತರಬೇತಿ ವ್ಯವಸ್ಥೆಗಳು ವೈವಿಧ್ಯತೆಗೆ ಅವಕಾಶ ಕಲ್ಪಿಸುತ್ತವೆ. ಪಾಯಿಂಟ್ 2, ರಾಷ್ಟ್ರದಾದ್ಯಂತ ಅಂಗೀಕರಿಸಲ್ಪಟ್ಟ ಫಲಿತಾಂಶಗಳ ಆಧಾರದ ಮೇಲೆ ಪ್ರತಿ ಹಂತಕ್ಕೂ ಅರ್ಹತೆಗಳ ಗುಂಪನ್ನು ಅಭಿವೃದ್ಧಿಪಡಿಸಲು ಅನುಮತಿಸುತ್ತದೆ. 3, ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಒದಗಿಸುವ ಪ್ರಗತಿಯ ಮಾರ್ಗಗಳ ಅಭಿವೃದ್ಧಿ ಮತ್ತು ನಿರ್ವಹಣೆಗಾಗಿ ರಚನೆಯನ್ನು ಒದಗಿಸುತ್ತದೆ ಮತ್ತು ವಿವಿಧ ಶಿಕ್ಷಣ ಮತ್ತು ತರಬೇತಿ ಕ್ಷೇತ್ರಗಳ ನಡುವೆ ಸುಲಭವಾಗಿ ಚಲಿಸಲು ಜನರಿಗೆ ಸಹಾಯ ಮಾಡುತ್ತದೆ. 4th ಪಾಯಿಂಟ್, ವ್ಯಕ್ತಿಗಳಿಗೆ ಶಿಕ್ಷಣ ಮತ್ತು ತರಬೇತಿಯ ಮೂಲಕ ಪ್ರಗತಿ ಸಾಧಿಸಲು ಮತ್ತು ಅವರ ಪೂರ್ವ ಕಲಿಕೆ ಮತ್ತು ಅನುಭವಗಳಿಗೆ ಮುನ್ನಡೆ ಪಡೆಯಲು ಒಂದು ಆಯ್ಕೆಯನ್ನು ನೀಡುತ್ತದೆ. 5th ಪಾಯಿಂಟ್, ಅಂಡರ್ಪಿನ್ಗಳು ಅಂದರೆ ಶಿಕ್ಷಣ ಮತ್ತು ತರಬೇತಿಗಾಗಿ ರಾಷ್ಟ್ರೀಯ ನಿಯಂತ್ರಣ ಮತ್ತು ಗುಣಮಟ್ಟದ ಭರವಸೆ ವ್ಯವಸ್ಥೆಗಳನ್ನು ಬೆಂಬಲಿಸುತ್ತದೆ. 6th ಪಾಯಿಂಟ್, ಭಾರತೀಯ ಅರ್ಹತೆಗಳ ಮೌಲ್ಯ ಮತ್ತು ಹೋಲಿಕೆಯು ಹೆಚ್ಚಿದ ಗುರುತಿಸುವಿಕೆಯು ಮೂಲಕ NSQF ಕಂಪ್ಲೈಂಟ್ ಅರ್ಹತೆಗಳನ್ನು ಹೊಂದಿರುವ ವ್ಯಕ್ತಿಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಚಲನಶೀಲತೆಯನ್ನು ಬೆಂಬಲಿಸುತ್ತದೆ ಮತ್ತು ಹೆಚ್ಚಿಸುತ್ತದೆ. NSQF ಕ್ರೆಡಿಟ್ಗಳನ್ನು ನೀಡುವುದನ್ನು ಸುಗಮಗೊಳಿಸುತ್ತದೆ ಮತ್ತು ಭಾರತೀಯ ಶಿಕ್ಷಣ ಮತ್ತು ತರಬೇತಿ ವ್ಯವಸ್ಥೆಯಲ್ಲಿ ಕ್ರೆಡಿಟ್ ವರ್ಗಾವಣೆ ಮತ್ತು ಪ್ರಗತಿಯ ಮಾರ್ಗಗಳನ್ನು ಬೆಂಬಲಿಸುತ್ತದೆ. NSQFನ ಪ್ರಮುಖ ಅಂಶವು ಒದಗಿಸುತ್ತದೆ. ಪಾಯಿಂಟ್ 1, ವಿವಿಧ ಹಂತಗಳಲ್ಲಿ ಕೌಶಲ್ಯ, ಪ್ರಾವೀಣ್ಯತೆ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸುವ ರಾಷ್ಟ್ರೀಯ ತತ್ವಗಳು ಅಂತಾರಾಷ್ಟ್ರೀಯ ಸಮಾನತೆಗೆ ಕಾರಣವಾಗುತ್ತವೆ. ಪಾಯಿಂಟ್ 2, ವೃತ್ತಿಪರ ಶಿಕ್ಷಣ, ಕೌಶಲ್ಯ, ತರಬೇತಿ, ಸಾಮಾನ್ಯ ಶಿಕ್ಷಣ, ತಾಂತ್ರಿಕ ಶಿಕ್ಷಣ ಮತ್ತು ಉದ್ಯೋಗ ಮಾರುಕಟ್ಟೆಗಳ ನಡುವೆ ಬಹು ಪ್ರವೇಶ ಮತ್ತು ನಿರ್ಗಮನ. ಪಾಯಿಂಟ್ 3, ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಪ್ರಗತಿಯ ಮಾರ್ಗಗಳು. ಪಾಯಿಂಟ್ 4, ಅಜೀವ ಕಲಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯ ಪ್ರಚಾರ. ಪಾಯಿಂಟ್ 5, ಉದ್ಯಮ ಮತ್ತು ಉದ್ಯೋಗದಾತರೊಂದಿಗೆ ಪಾಲುದಾರಿಕೆ. ಪಾಯಿಂಟ್ 6, ಕೌಶಲ್ಯ ಅಭಿವೃದ್ಧಿಗಾಗಿ ಪಾರದರ್ಶಕ, ಜವಾಬ್ದಾರಿಯುತ ಮತ್ತು ವಿಶ್ವಾಸಾರ್ಹ ಕಾರ್ಯವಿಧಾನ. ಪಾಯಿಂಟ್ 7,
ಪೂರ್ವ ಕಲಿಕೆಯ ಗುರುತಿಸುವಿಕೆಗೆ ಹೆಚ್ಚಿದ ಸಾಮರ್ಥ್ಯ. ವಿದ್ಯಾರ್ಹತೆ ಚೌಕಟ್ಟು ಶಾಲೆಗಳು ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿ ಒದಗಿಸುವವರು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಮಾನ್ಯತೆ ನೀಡುವ ಅಧಿಕಾರಿಗಳಿಗೆ ಪ್ರಯೋಜನಕಾರಿಯಾಗಿದೆ. ಅರ್ಹತಾ ಚೌಕಟ್ಟು ಉದ್ಯಮ, ಅದರ ಪ್ರತಿನಿಧಿ ಸಂಸ್ಥೆಗಳು, ಒಕ್ಕೂಟಗಳು, ವೃತ್ತಿಪರ ಸಂಘಗಳು ಮತ್ತು ಪರವಾಗಿ ಪ್ರಾಧಿಕಾರಗಳಿಗೆ ಸಹ ಪ್ರಯೋಜನಕಾರಿಯಾಗಿದೆ. ಸ್ನೇಹಿತರೆ, NSQFನ ಬಗ್ಗೆ ತಿಳಿದುಕೊಳ್ಳುವ ಈ ಭಾಗದಲ್ಲಿ ನಾವು NSQFನ ವಿವಿಧ ಹಂತಗಳ ಬಗ್ಗೆ ಕಲಿಯುತ್ತೇವೆ. NSQFನ ಪ್ರತಿಯೊಂದು ಹಂತವು 5 ಫಲಿತಾಂಶದ ಹೇಳಿಕೆಗಳನ್ನು ಮಾಡಲ್ಪಟ್ಟು ವಿವರಣೆಗಳ ಗುಂಪನ್ನು ಹೊಂದಿದೆ. ಈ ಹೇಳಿಕೆಗಳು ಸಾಮಾನ್ಯವಾಗಿ ಆ ಹಂತಕ್ಕೆ ಪ್ರಮಾಣೀಕರಿಸಲು ಕಲಿಯುವವರು ಪಡೆದುಕೊಳ್ಳಲೇಬೇಕಾದ ಕನಿಷ್ಠ ಜ್ಞಾನ, ಕೌಶಲ್ಯಗಳು ಮತ್ತು ಗುಣಲಕ್ಷಣಗಳನ್ನು ವಿವರಿಸುತ್ತದೆ. 5 ಹಂತಗಳು ಅಥವಾ ವಿವರಣೆಗಳ ಸೆಟ್ ಏನೆಂದು ನಾವು ಈಗ ನೋಡುತ್ತೇವೆ. NSQFನ ಪ್ರತಿಯೊಂದು ಹಂತವು 5 ಡೊಮೇನ್ಸ್ಗಳನ್ನು ಹೊಂದಿದೆ. ಇದನ್ನು ಮಟ್ಟದ ವಿವರಣೆಗಳು ಎಂದು ಕರೆಯಲಾಗುತ್ತದೆ. ಇವು ಫಸ್ಟ್ ಪಾಯಿಂಟ್ ಪ್ರಕ್ರಿಯೆ, ಸೆಕೆಂಡ್ ವೃತ್ತಿಪರ ಜ್ಞಾನ, ಥರ್ಡ್ ವೃತ್ತಿಪರ ಕೌಶಲ್ಯಗಳು, ಫೋರ್ತ್ ಕೋರ್ ಕೌಶಲ್ಯಗಳು, ಫಿಫ್ತ್ ಜವಾಬ್ದಾರಿ. ಪ್ರಕ್ರಿಯೆಯು ಮಟ್ಟಕ್ಕೆ ಅನುಗುಣವಾದ ಇತರ 4 ಡೊಮೇನ್ಸ್ಗಳ ಸಾಮಾನ್ಯ ಸಾರಾಂಶವಾಗಿದೆ. ವೃತ್ತಿಪರ ತರಬೇತಿಯ ಎಲ್ಲ ಚಟುವಟಿಕೆಗಳಲ್ಲಿ ಇದು ಕಾರ್ಯಗತವಾಗಿದೆ. ವೃತ್ತಿಪರ ಜ್ಞಾನವೆಂದರೆ ಕಲಿಯುವವರು ವಿಷಯದ ಉಲ್ಲೇಖದೊಂದಿಗೆ ತಿಳಿದಿರಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಆಳ, ಅಗಲ, ಜ್ಞಾನದ ವಿಧಗಳು ಮತ್ತು ಸಂಕೀರ್ಣತೆಯ ಪರಿಭಾಷೆಯಲ್ಲಿ ವಿವರಿಸಲಾಗಿದೆ. ವೃತ್ತಿಪರ ಕೌಶಲ್ಯಗಳನ್ನು ಕಲಿಯುವವರು ಏನು ಮಾಡಲು ಸಾಧ್ಯವಾಗುತ್ತದೆ? ಇವುಗಳ ಸಹಿತ ಪಾಯಿಂಟ್ 1 ಅರ್ಥಗರ್ಭಿತ, ತಾರ್ಕಿಕ ಮತ್ತು ವಿಮರ್ಶಾತ್ಮಕ ಚಿಂತನೆಯ ಬಳಕೆಯನ್ನು ಒಳಗೊಂಡಿರುವ ಅರಿವಿನ ಮತ್ತು ಸೃಜನಶೀಲ ಕೌಶಲ್ಯಗಳು. ಪಾಯಿಂಟ್ 2 ಲಿಖಿತ, ಮೌಖಿಕ, ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರದ ಕೌಶಲ್ಯಗಳು ಒಳಗೊಂಡಿರುವ ಸಂವಹನ ಕೌಶಲ್ಯಗಳು. ಪಾಯಿಂಟ್ 3 ಪರಸ್ಪರ ಕೌಶಲ್ಯಗಳು ಮತ್ತು ಸಾಮಾನ್ಯ ಕೌಶಲ್ಯಗಳು. ಈ ಡೊಮೇನ್ ಅನ್ನು ವೃತ್ತಿಪರ ತರಬೇತಿಯಲ್ಲಿ ಪ್ರಾಯೋಗಿಕ ವ್ಯಾಯಾಮಗಳಲ್ಲಿ ಅಳವಡಿಸಲಾಗಿದೆ. ಕೋರ್ ಕೌಶಲ್ಯಗಳು ಕೌಶಲ್ಯ ಮತ್ತು ಆ ಮಟ್ಟಕ್ಕೆ ಅಗತ್ಯವಿರುವ IT ಕೌಶಲ್ಯಗಳನ್ನು ಒಳಗೊಂಡಂತೆ ಕೆಲಸವನ್ನು ನಿರ್ವಹಿಸಲು ಬಳಸುವ ವಿಧಾನಗಳು, ವಸ್ತುಗಳು, ಉಪಕರಣಗಳು ಮತ್ತು ಉಪಕರಣಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಈ ಡೊಮೇನ್ ಅನ್ನು ಕಾರ್ಯಾಗಾರ, ವಿಜ್ಞಾನ, ಎಂಜಿನಿಯರಿಂಗ್, ಡ್ರಾಯಿಂಗ್ ಮತ್ತು ಉದ್ಯೋಗ ಕೌಶಲ್ಯದಲ್ಲಿ ಅಳವಡಿಸಲಾಗಿದೆ. ಜವಾಬ್ದಾರಿ ಇದು ಒಳಗೊಂಡಿರುತ್ತದೆ. ಎ. ಕೆಲಸದ ಸಂಬಂಧಗಳ ಸ್ವರೂಪ. ಬಿ. ಸ್ವಯಂ ಮತ್ತು ಇತರರ ಜವಾಬ್ದಾರಿಯ ಮಟ್ಟ. ಸಿ. ಬದಲಾವಣೆಯನ್ನು ನಿರ್ವಹಿಸುವುದು. ಡಿ. ಕ್ರಿಯೆಗಳಿಗೆ ಹೊಣೆಗಾರಿಕೆ. ವೃತ್ತಿಪರ ತರಬೇತಿಯಲ್ಲಿ ಎಲ್ಲ ಕಲಿಯುವವರಿಗೆ ಮತ್ತು ತರಬೇತುದಾರರ ಚಟುವಟಿಕೆಗಳಿಗೆ ಈ ಡೊಮೇನ್ ಅನ್ನು ಸಹ ಅಳವಡಿಸಲಾಗಿದೆ.